ನಾವು ಕೂಡ ರೈತರು. ನಾವ್ ಯಾವ್ದು ಯಾರ ಮೇಲೆ ಸ್ವಾವಲಂಬಿ ಆಗಿಲ್ಲ. ನಮ್ಮ ಮೇಲೆ ನಾವು ಸ್ವಾವಲಂಬಿಯಾಗಿ ನಾವು ದುಡ್ಕೊಂಡು ತಿಂತಾ ಇದ್ದೀವಿ. ಅದನ್ನ ದಯವಿಟ್ಟು ಇಲ್ಲಿ ಕೈ ಬಿಡ್ಬೇಕು. ಆದ್ರೆ ಅದು ಬಿಡದೆ ಹೋದ್ರೆ ಕೇಳ್ಬೇಡಿ, ನನ್ನ ಮಕ್ಕಳಿಗೆ ಕೆರ ತಗೊಂಡು 7 ಜೊತೆ ಕೆರ ತಗೊಂಡು ಅವ್ರ ಕತ್ತಿಗೆ ಹಾಕಿ ಮೆರವಣಿಗೆ ಮಾಡೋದ್ ತಪ್ಪಲ್ಲ. ಸಿದ್ದರಾಮಯ್ಯನವರು DKಶಿ ಅವನ ಮೇಲೆ ಇವನ್ ಮೇಲೆ ಅವನು ಯಾಕ್ರಿ ನಮ್ ಜಮೀನ ನಾವ್ ಕೊಡ್ತೀವಿ ಅಂತ ಹೇಳಿದಿವ. ನಾವ್ ಎಂದಕ್ಕೂ ಜಮೀನ್ ಕೊಟ್ಟೆ ಪ್ರಾಣ ಹೋದಂಗೆ. ನಮ್ ಜಮೀನ್ ಕೊಡ್ದ ಮೇಲೆ ಕೇಳ್ದವ್ರು ಯಾವಂದ್ರೆ ನಮ್ ಜಮೀನು ಅವ್ನ್ ಕಸ್ಟಡಿ ತಗೊಳಕ್ಕೆ ಅವ್ನ್ಗೆ ಯಾವ ಅಧಿಕಾರ ಕೊಟ್ಟವನೆ? ಇದೇನಾ ನಾವ್ ಗೆಲ್ಸ್ ಕಳ್ಸಿದ್ದು 500 ರೂಪಾಯಿ ಬಿಕಾರಿಗೆ 2,000 ಕರೆಂಟು ಅದು ಇದು ಆಳುಗಳು ಹಾಕಿ ಈ ಭೂಮಿ ತಗೊಂಡ್ಬಿಟ್ಟು ನಮ್ಮನ್ ತೆಂದ್ಬಿಟ್ಟು ಎಲ್ಲ ಬರ್ಕೊಂಡ್ಬಿಟ್ಟು ಹೋಗ್ಬಿಡೋಣ ಅಂತ ತಿಳ್ಕೊಂಡ್ಬಿಟ್ರ. ಒಂದಕ್ಕೆ 5 ಡಬಲ್ ದುಡ್ಡು ಮಾಡ್ಕೊಳಕ್ ಹೊಲ್ತವ್ರಲ್ರಿ. ಯಾರ್ರಿ ಇವ್ರು? ಬರ್ಬೇಕಿಲ್ಲ, ಕಳ್ಳರಾಗಿರೋದ್ನ ತಪ್ಪಿಸ್ಕೊಂಡವ್ರೆ. ನಾವ್ ಬಿಡಲ್ಲ. ನಾವ್ ಪ್ರಾಣ ಬಿಟ್ಟೇವ ದುಡ್ಡಿಗೆ. ನಾನೇ ಕೊಡ್ತೀನಿ ದುಡ್ಡು, ಅವನಿಗೆ ದುಡ್ಡು ನಾನೇ ಕೊಡ್ತೀನ್ರಿ. 4 ಜನ ಮಕ್ಕಳು, 5 ಜನ ಮೊಮ್ಮಕ್ಕಳು, ಅವ್ರನ್ನೆಲ್ಲ ಯಾವ್ದು ಕಳ್ಸನ್ರಿ? ವಿದ್ಯಾಭ್ಯಾಸ ಏನು, ರೊಟ್ಟೇನು, ಬಟ್ಟೇನು? ನಾವ್ ಎಷ್ಟು ಜೀವರಾಶಿಗಳು ಊಟ ಹಾಕ್ತೀವಿ, ಎಷ್ಟು ಜೀವರಾಶಿಗೆ ಊಟ ಹಾಕ್ತಾ ಇದೀವಿ ಸ್ವಾಮಿ. ಅದನ್ನೆಲ್ಲ ಬಿಟ್ಬಿಟ್ಟು ಮನೆಯೊಳಗ ಇಷ್ಟು ಜನ ಅಂತ ಅಂದ್ಬಿಟ್ಟು ನಮ್ಮನ್ನು ಪರದಾರಿ ಮಾಡಕ್ ನಿಲ್ತಾರೆ. ಸರಿಯಾ? ಇದು ಸರಿಯಾ? ಇದು ಕಾನೂನಾ? ಇದು ನಮ್ಮ ಕನಸ್ನ ಮನಸ್ನಾಗಿಲ್ಲ. ನಾವು ಬೆಂಗಳೂರು ತಾಲೂಕಿನಿಂದ ಇಟ್ಕಡೆ ಕೊಡ್ಬೇಕಾದ್ರೆ ಜಮೀನ್ ಅದ, ಅವ್ರ ಮನೆ ಚೆನ್ನಾಗದ ಅಂತ ಕೊಟ್ಟು ಮಾಡಿರಿ. ಇವತ್ತೇನ್ ನಮ್ಮ ಬೀದಿ ನಿಲ್ಸವ್ರೆ. ಏನ್ ಮಾಡಿರಿ? ಯಾವ್ದೇ ಕಾರಣದಿಂದ ಜಮೀನ್ ಮಾತ್ರ ಬಿಡಲ್ಲ. ನಮ್ ಜೀವ